ಇಲ್ಲ, ತಮ್ಮ ಮುಖೇನವೇ ನಮ್ಮ ಭೋವಿ ಅಭಿವೃದ್ಧಿ ನಿಗಮದಿಂದ ಇರ್ತಕ್ಕಂಥ ಸೌಲಭ್ಯಗಳನ್ನು ಹೆಚ್ಚು ಬಳಸ್ಕೊಳ್ಳಿಕ್ಕೆ ತಾವೇ ಸಹಕರಿಸಬೇಕು. ಏಕೆಂದರೆ ನಮ್ಮ ಸೌಲಭ್ಯಗಳೇನಿದೆ ಅಂತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ. ಈ ಸೌಲಭ್ಯಗಳು ಗೊತ್ತಾಗಬೇಕಾದ್ರು ತಮ್ಮ ಮುಖೇನೇ ಆಗುತ್ತೆ, ಮಾಧ್ಯಮಗಳ ಮುಖೇನ, ಯೂಟ್ಯೂಬ್ ಮುಖೇನ ಮತ್ತು ಪತ್ರಿಕೆಗಳ ಮುಖಾನ. ಅದಕ್ಕೋಸ್ಕರವಾಗಿ ತಾವುಗಳ ಹೆಚ್ಚು ನಮಗೇನು ಭೋವಿ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ಸೌಲಭ್ಯಗಳು ತಾವು ತಿಳಿದುಕೊಂಡು ಅರ್ಜಿಗಳನ್ನು ಹಾಕುವುದರ ಮೂಲಕ ಅಥವಾ ಕಚೇರಿಯನ್ನು ಸಂಪರ್ಕಿಸೋದ್ರ ಮೂಲಕ ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ. ಸರ್, ಸಮುದಾಯ ಎಷ್ಟು ಜನ ಫಲಾನುಭವಿಗಳು ಇದುವರೆಗೂ ಈ ಒಂದು ಫೆಸಿಲಿಟೀಸ್ನ ಪಡೆಯಲಿದ್ದಾರೆ ಮತ್ತೆ ಮುಂಬರುವ ದಿನಗಳಲ್ಲಿ ಯಾವ ಥರ? ಪ್ರತಿ ವರ್ಷದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಪಟ್ಟಿ ಇರ್ತದೆ. ಈಗ ಪ್ರಾರಂಭದಲ್ಲಿ ಕಡಿಮೆ ಇತ್ತು, ಈಗ ನಮ್ಮ ಅನುದಾನಕ್ಕೆ ತಕ್ಕಂತೆ ಪ್ರತಿ ವರ್ಷದಲ್ಲೂ ಕೂಡ ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಎಷ್ಟು ಅನುದಾನ ಇತ್ತು ಮತ್ತೆ ಎಷ್ಟು ಇದಾಗಿದೆ ಸರ್? ಮತ್ತೆ ಇವತ್ತು ಪತ್ರಿಕಾಗೋಷ್ಠಿದೇನು ವಿಶೇಷ? ಈಗ ಎಲ್ಲ ರಾಜ್ಯದ ಜಿಲ್ಲಾ ವ್ಯವಸ್ಥಾಪಕರನ್ನ ಒಂದು ಸಭೆ ಕರೆದಿದ್ದೆ. ಈ ಜಿಲ್ಲಾ ವ್ಯವಸ್ಥಾಪಕರನ್ನ ಸಭೆ ಕರೆಯೋದ್ರ ಮುಖೇನ ಆಯಾ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪ್ರಗತಿ ಆಗಿದೆ, ಇನ್ನೂ ಎಷ್ಟು ಬಾಕಿ ಇರ್ತಕ್ಕಂಥದನ್ನ ಎಷ್ಟು ಶೀಘ್ರವಾಗಿ ನೀವು ತ್ವರಿತವಾಗಿ ಅದೆಲ್ಲವನ್ನು ಕಳಿಸ್ಕೊಡ್ಬೇಕಾಗಿದೆ ಕೇಂದ್ರ ಕಚೇರಿಗೆ ಅಂತ ನಿರ್ದೇಶನ ಕೊಡೋದಕ್ಕೋಸ್ಕರ ಕರೆದಿದ್ದೆ. ಅದೇ ಸಂದರ್ಭದಲ್ಲಿ ತಮ್ಮನ್ನು ಕೂಡ ನಾನು ಅಧಿಕಾರವನ್ನು ತೆಗೆದುಕೊಂಡು ಈ ಕೆಲವು ದಿನಗಳಲ್ಲಿ ಬಂದುಬಿಟ್ಟು ತಮ್ಮನ್ನು ಕೂಡ ಭೇಟಿ ಮಾಡಬೇಕು ಅಂತೇಳಿ ತಮ್ಮ ಮುಖೇನವೇ ಈ ಸ್ವಲ್ಪ ಎಲ್ಲ ಕಡೆ ಪ್ರಚಾರ ಆಗಲಿ, ನಮ್ಮ ಸೌಲಭ್ಯಗಳು ತಿಳಿಲಿ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ತಮ್ಮನ್ನು ಕೂಡ ಕರೆದಿದ್ದೆ. ನಮ್ಮ ನಿಗಮದಲ್ಲಿ ನೇರ ಸಾಲ ಅಂತಕ್ಕಂಥದ್ದಿದೆ, ಮೈಕ್ರೋ ಕ್ರೆಡಿಟ್ ಅಂತಕ್ಕಂಥದ್ದು 2 ಲಕ್ಷ ರೂಪಾಯಿದಿದೆ, ಗಂಗಾ ಕಲ್ಯಾಣ ಅಂತಕ್ಕಂಥದ್ದು 3,75,000 ಸ್ವಾವಲಂಬಿ ಸಾರಥಿ ಅಂತ ಹೇಳ್ಬಿಟ್ಟು 4 ಲಕ್ಷ ರೂಪಾಯಿದಿದೆ. ಮತ್ತು ಕುರಿ ಸಾಕಾಣಿಕೆಗೆ, ಹೈನು ಸಾಕಾಣಿಕೆಗೆ, ಕೋಳಿ ಸಾಕಾಣಿಕೆಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ವಾವಲಂಬಿಗಳಾಗಲಿಕ್ಕೆ ಏನೆಲ್ಲ ಇದೆ, ಬಡವರ ಕುಟುಂಬಗಳಿಗೆ ಯಾವ ರೀತಿಯ ಆರ್ಥಿಕವಾಗಿ ಸಮೃದ್ಧಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಎಲ್ಲವನ್ನೂ ಕೂಡ ಇಲ್ಲಿ ನಮ್ಮ ನಿಗಮದಲ್ಲಿ ಇದೆ.